ಓಕೆ, ಒಂದೆರಡು ಸಾಲ ಆಡ್ಬೋದು ಅಲ್ಹೋಮರ ಸಾಂಗ್. ಶೋರ್. ಅದ್ರಲ್ಲಿ ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿದ್ರು, ಬ್ರೋ ಇದು ನಿಂದೆನಾ ವಾಯ್ಸ್ ಅಂತ, ಬಿಕಾಸ್ ದಟ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ನೀವು ಮಾಡಿಫೈ ಮಾಡ್ಕೊಂಡು ಆಡಿದ್ದೀರಾ, ಗೊತ್ತಾಗುತ್ತೆ ಅದು. ಹೌದೌದು. ಸೊ ಅದು ನಾನು ಹಂಗೆ ಅನ್ಕೊಂಡೆ, ಮೇ ಬಿ ಇದು ಅನಿರುದ್ಧ್ ಶಾಸ್ತ್ರಿ ಒಬ್ಬರೇ ಆಡಿರಲ್ಲ, ಮೋಸ್ಟ್ಲಿ 2-3 ಕಂಠಗಳಿರುತ್ತೆ ಅಂತ ಚೆಕ್ ಮಾಡಿದೆ. ಅಗೇನ್ ಇಟ್ ವಾಸ್ ಯುವರ್ಸ್ ಓನ್ಲಿ. ಸೊ ಅಲ್ಲ, ಅದು ಹೆಂಗಾಗತ್ತೆ ಅಂದರೆ ಒಂದೇ ವಾಯ್ಸೇ ಬಟ್ ಲೇಯರ್ಸ್ ಮಾಡಿರ್ತಾರೆ. ಸೊ ಒಂದು ಹಾಡಿಗೆ ಒಂದು ಸ್ಟ್ರಕ್ಚರಲ್ಲಿ ಒಂದು ಮೇನ್ ಟ್ರ್ಯಾಕ್ ಅಂತ ಮಾಡಿರ್ತೀವಿ, ಅದಕ್ಕೆ ಲೆಫ್ಟ್ ರೈಟ್ ಸೆಂಟರ್ ಅಂತ ಮಾಡ್ತೀವಿ, ಸ್ಟೀರಿಯೋ ಮಾಡ್ತೀವಿ ಅದನ್ನು. ಸೊ ಆ ಥರ ಲೇಯರಿಂಗ್ಸ್ ಎಲ್ಲ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ಅದರಲ್ಲಿ ಒಂದಷ್ಟು ಜನ ಕೋರಸ್ಸು ಹಾಡಿದ್ದಾರೆ. ಇವಾಗ ಕಲಿಯುಗದಿ ಕೃಷ್ಣ ಯಾರೋಲೆ, ಅದು ಆಲ್ ರೈಸ್ ಫಾರ್ ದ ಡೆವಿಲ್, ಅದೆಲ್ಲ ಕಾಯರ್ಸ್ ಬೇಕೇ ಬೇಕು, ಅದಕ್ಕೆ ಬೇಕೇ ಬೇಕು. ಪ್ಲೀಸ್. ಸೊ ಇದರಲ್ಲಿ 2 ಹಾಡ್ತೀನಿ. ಫಸ್ಟ್ ಹಾಫ್ ಬರೋದು ಇಟ್ಸ್ ಕಂಪ್ಲೀಟ್ಲಿ ಯುನೋ ಒಂಥರ ಪ್ರಾಪರ್ ಗ್ರಂಟ್ ಮೆಟಾಲಿಕ್ ವಾಯ್ಸ್ ಅದು. ಸೊ ಇಟ್ ಗೋಸ್ ಲೈಕ್ ಅಲ್ಲಾಹಮೋರ ದ ಟ್ರೂ ಎಂಪರ, ಡೌಟೇ ಬೇಡ ಸೈತಾನು ದೇವರೇ, ಅಸ್ತಲವಿಸ್ತ ಹೇಳದೆ ಇರೋ ಬಂಧನದಲೆ ತಕರಾರು ತೊಂದರೆ, ಈ ಥರ ಒಂದು ಬರುತ್ತೆ. ಚರಣಾಲಿ ಇಟ್ ಇಸ್ ಅಗೇನ್ ವಿತ್ ದ ಟ್ಯೂನ್ ಇಟ್ ಇಸ್ ಅ ಡಿಫ್ರೆಂಟ್ ಮಾಡ್ಯುಲೇಷನ್. ಇಟ್ ಗೋಸ್ ಲೈಕ್ ಸೂರ್ಯ ಚಂದ್ರ ಮಿಲನಾನೆ ಗ್ರಹಣ, ಸೀಮಾತಿನ ಹಿಂದೆ ಕಹಿಮರ್ಮ ಮೌನ, ಈ ಥರ ಬರುತ್ತೆ. ಸೊ ಯೂಶಲಿ ಸೂರ್ಯ ಚಂದ್ರ ಮಿಲನಾನೆ ಗ್ರಹಣ ಈ ಥರ ಹಾಡೋದು. ಓಕೆ, ಬಟ್ ಇದಕ್ಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ಯುಲೇಟೆಡ್ ವಾಯ್ಸ್ ಮಾಡಿಕೊಂಡು ಹಾಡಬೇಕಾಗತ್ತೆ. ಇಟ್ ವಾಸ್ ಅ ವೆರಿ ಟಫ್ ಜಾಬ್, ಬಟ್ ಸಮ್ಹೌ ಗಾಡ್ಸ್ ಗ್ರೇಸ್. ನಿನ್ನೆ ಸಾಂಗ್ ರಿಲೀಸ್ ಆದ ಬಳಿಕ ದರ್ಶನ್ ಫ್ಯಾನ್ಸ್ ಎಲ್ಲ ನಿಮಗೆ ಮೆಸೇಜಸ್ ಕಮೆಂಟ್ಸ್ ಮೂಲಕ ಏನೆಲ್ಲ ಹೇಳ್ತಿದ್ದಾರೆ ಅಂತಕ್ಕಂಥದ್ದು? ಸರ್, ಅವರ ಫ್ಯಾನ್ಸ್ ಯಾವಾಗಲೂ ಸಪೋರ್ಟಿವ್ ಆಗೇ ಇದ್ದಾರೆ. ಅದು ದರ್ಶನ್ ಸರ್ಗಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡಿದ ಸಿನಿಮಾಗಾಗಲಿ, ಸಿನಿಮಾ ಟೆಕ್ನಿಷಿಯನ್ಸ್ಗಾಗಲಿ ಎಲ್ಲರಿಗೂ ಬಹಳಷ್ಟು ಸಪೋರ್ಟಿವ್ ಆಗೇ ಇದ್ದಾರೆ. ಆ್ಯಂಡ್ ಅವರು ಆ್ಯಕ್ಚುಲಿ ಯುನೋ ಫ್ಯಾಂಡಮ್ ಅಂತ ಇದ್ದರೆ, ಇವಾಗ ಒಬ್ಬ ಹೀರೋನ ಅಥವಾ ಒಂದು ದೊಡ್ಡ ವ್ಯಕ್ತಿನ ನಾವು ಆರಾಧಿಸಬೇಕು ಅನ್ನೋ ಒಂದು ಫ್ಯಾನಿಸಮ್ ಇದೆಯಲ್ಲ, ಅದು ಅವರಲ್ಲಿ 100% ಇದೆ ಸರ್. ಅಂದರೆ ಅಭಿಮಾನ ಅದೊಂದು ತಾಯಿ ಪ್ರೀತಿ ಥರ, ಅದು ಒಂಥರ ಅಭಿಮಾನ, ಗೌರವ. ಸೊ ಅದು ಅವ್ರು ಹೆಂಗೆ ಅಂದರೆ ಆ ಪ್ರೀತಿ ಎಷ್ಟು ತೋರಿಸ್ತಾರೆ ಅಂದರೆ ನಮಗೆ ಒಂಥರ ತುಂಬ ಖುಷಿ ಆಗುತ್ತೆ. ಅಂದರೆ ನಿಜವಾಗ್ಲೂ ನಾವು ಇದನ್ನು ಅರ್ಹರ ಆ ಪ್ರೀತಿನ ಪಡ್ಕೊಳ್ಳೋಕ್ಕೆ ಅನ್ನೋಷ್ಟು ನಮಗೆ ಅದು ಒಂಥರ ಏನೋ ಅದು ಸ್ಪೆಷಲ್ ಅನುಭೂತಿ. ಅದು ಇಟ್ಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್. ವೆರಿ ಬಿಗ್ ಬ್ಲೆಸ್ಸಿಂಗ್. ಓಕೆ, ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗು ಬಂದಾಗ. ನಮಗೆ ಈ ಇಡೀ ಆಲ್ಬಮ್ಗೆ ಇದೊಂದೇ ಸಾಂಗ್ ಏನೇನೋ ನನಗೆ ಅಂದ್ಕೊಂಡಿದ್ರಾ, ಅಥವಾ ಮೊದಲೇ ಹೇಳಿದ್ರ ನೀವು 2 ಸಾಂಗ್ ಮಾಡಬೇಕು ಬರೀಬೇಕು ಇದಕ್ಕೆ ಅಂತ? ಇಲ್ಲ, ಆಸ್ ಐ ಟೋಲ್ಡ್ ಯು, ತುಂಬ ಮುಂಚೆ ಶೂಟ್ ಆಗಿರೋದ್ರಿಂದ ಅವಾಗ ನಾವು ಸಾಂಗ್ಸ್ ಮಾಡಬೇಕಾದ್ರೆ ಅದು ಯೂಶಲಿ ಹೆಂಗಾಗತ್ತೆ ಅಂದರೆ, ಈಗ ಅಜನೀಶ್ ಸರ್ ಜೊತೆ ಅಂದರೆ ಎನಿ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ದಟ್ ಮ್ಯಾಟರ್ ಯೂಶಲಿ ಒಂದು ಕಂಪೋಸಿಂಗ್ ಟ್ರ್ಯಾಕ್ ಅಂತ ಮಾಡ್ತಾರೆ. ಅಂದರೆ ಒಂದು ಸ್ಕ್ರ್ಯಾಚ್ ಟ್ರ್ಯಾಕ್ ಅಂತ. ಇವಾಗ ಒಬ್ಬರು ಡೈರೆಕ್ಟರ್ಗಾಗಲಿ ರೆಫರಲ್ ಟ್ರ್ಯಾಕು ಕೇಳಿಸೋದಕ್ಕೆ, ಅಂದರೆ ಈ ಐಡಿಯಾ ಓಕೆನಾ, ಇದ್ರ ಮೇಲೆ ನಾವು ವರ್ಕ್ ಮಾಡ್ಬೋದಾ ಅನ್ನೋ ಥರ. ಸೊ ಹಾಗೆ ಮಾಡಬೇಕಾದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಇದೆಯಲ್ಲ, ಅದು ಫಸ್ಟು ಅಜನೀಶ್ ಸರ್ ಕಂಪೋಸ್ ಮಾಡಿದ್ದು. ಅದು ಕಂಪೋಸ್ ಮಾಡಿದಾಗ ಅದಕ್ಕಿಂತ ಮುಂಚೆ ಒಂದು ಕಂಪೋಸ್ ಮಾಡಿದ್ರು, ದಟ್ ಈಸ್ ಅದರ್ ಸಾಂಗ್. ಸೊ ಈಗ ಈ ಸಾಂಗ್ ಕಂಪೋಸ್ ಮಾಡಿದಾಗ ನನಗೆ ಸಾಂಗ್ ಟ್ಯೂನ್ ಕೊಟ್ಬಿಟ್ಟು, ಏನಾದರೂ ಒಂದು ಸುಮ್ಮನೆ ಇದಕ್ಕೆ ಬರೀರಿ ನೋಡೋಣ, ಲೆಟ್ಸ್ ಸೆಂಡ್ ಇಟ್ ಟು ಪ್ರಕಾಶ್ ಸರ್, ಅದು ಆಗತ್ತಾ ಹೆಂಗೆ ನಾವು ನೋಡೋಣ. ಸರಿ ಸರ್, ಓಕೆ ಬರೀತೀನಿ ಅಂದ್ಬಿಟ್ಟು ಐ ರೋಟ್ ಸಮ್, ಈಗ ಡಮ್ಮಿ ಲಿರಿಕ್ ಥರ ನಾವು ಕೂಡಿಸ್ತೀವಿ, ಅದು ಬರೆದು ರೆಕಾರ್ಡ್ ಮಾಡಿ ಸರ್ ಅದನ್ನು ಕಳಿಸಿದ್ದು. ಸೊ ಅದು ಹೆಂಗಾಯಿತು ಅಂದರೆ, ಅದಾದಮೇಲೆ ಅದ್ರ ಫೈನಲ್ ವರ್ಷನ್ಸ್ ಆಗಿ ಫೈನ್ ಟ್ಯೂನ್ ಆಗಿ ದೆನ್ ಇಟ್ ಬಿಕೇಮ್ ಇದ್ರೆ ನೆಮ್ಮದಿಯಾಗಿರಬೇಕು.
ಆ ಟೈಮಲ್ಲಿ ಆ್ಯಕ್ಚುಲಿ ಹೇಳಿರಲಿಲ್ಲ ದಟ್ ಯುನೋ ಅಲಹುಮೋರ ಇದಿದೆ ಅಂತ. ಓಕೆ ಸೊ ಅಗೇನ್ ದಟ್ ಹ್ಯಾಪನ್ ಲೈಕ್ ದಿಸ್. ಓಕೆ. ಈಗ ಹೆಂಗೆ ಸದ್ಯ ಎರಡೇ ಸಾಂಗ್ಗೆ ಸೀಮಿತ ಆಗಿದೆಯಾ, ಇನ್ನೂ ಆಲ್ಬಮ್ ಅಲ್ಲಿ ಇನ್ನೂ ಒಂದೆರಡು ಇರುತ್ತಾ ನಿಮ್ದು? ಇಲ್ಲ, ಈಗ ಸದ್ಯಕ್ಕೆ ಸೋಫಾರ್ ಎರಡೇ. ಓಕೆ, ವೆರಿ ಗುಡ್. ಬಟ್ ಏನಂದ್ರೆ ಅದೇ ಆ್ಯಕ್ಚುಲಿ ಎಲ್ಲ ಸಾಂಗ್ಸು ಆಲ್ರೆಡಿ ಶೂಟ್ ಆಗಿಬಿಟ್ಟಿರೋದ್ರಿಂದ, ಸೊ ಇಟ್ ವಾಸ್ ಪ್ರೀವಿಯಸ್ಲಿ ಡನ್ ಲಾಂಗ್ ಬಿಫೋರ್. ಆ್ಯಂಡ್ ಆ ಟೈಮಲ್ಲೂ ಅಷ್ಟೇ ಯುನೋ ಬಿಕಾಸ್ ದಿಸ್ ವಾಂಟೆಡ್ ಅ ಸಪ್ರೇಟ್ ಟ್ರೀಟ್ಮೆಂಟ್ ವಿತ್ ದ ವಾಯ್ಸ್. ಅಜನೀಶ್ ಸರ್ ಕಂಪೋಸಿಂಗ್ ಟೈಮಲ್ಲೇ ನನಗೆ ಯುನೋ ಈ ಟ್ರ್ಯಾಕ್ ಹಾಡಕ್ಕೆ ಹೇಳಿದರು. ಸೂಪರ್. ಸೊ ಆವಾಗ ಆ ಟ್ಯೂನ್ ಟ್ರ್ಯಾಕ್ ಹಾಡ್ದಾಗಲೇ ಓಕೆ, ಆವಾಗ ಸರಿ ನೀವೇ ಇದನ್ನು ಟ್ರೈ ಮಾಡಿ ಅಂತ ಪ್ರಕಾಶ್ ಸರ್ ಹೇಳಿದ್ರು, ಅಜನೀಶ್ ಸರ್ ಹೇಳಿದ್ರು. ಸೊ ಅದು ಮೇನ್ ಅದು ಕಂಪೋಸರೇ ಅದು. ಬಿಕಾಸ್ ವೆನ್ ಹೀ ಗೆಟ್ಸ್ ದಟ್ ಕಾನ್ಫಿಡೆನ್ಸ್, ಇಫ್ ಹೀ ಇವಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಇವಾಗ ಯೂಶಲಿ ಅದೊಂದು ಸ್ಟ್ರೈಕ್ ಆಗುತ್ತೆ ಒಂದು ಕಂಪೋಸರ್ಗೆ, ಇಲ್ಲ ಇವ್ರಿಗೆ ಈ ಸಾಂಗ್ ಕೊಡ್ಬೋದು, ಅವ್ರಿಗೆ ಆ ಸಾಂಗ್ ಕೊಡ್ಬೋದು, ಸಿಂಗಿಂಗ್ ಆಗಲಿ ಅಥವಾ ಲಿರಿಕ್ಸ್ ಆಗಲಿ, ವಾಟ್ ಎವರ್ ಇಟ್ ಇಸ್. ಸೊ ಇಟ್ ವಾಸ್ ಅಗೇನ್ ಎಸ್ ಆಸ್ ಐ ಟೋಲ್ಡ್ ಯು, ಅಜನೀಶ್ ಸರ್ ಸೂಪರ್. ರಿಯಲಿ ನೆಮ್ಮದಿಯಾಗಿರ್ಬೇಕು. ನಮ್ಮ ಆಡಿಯನ್ಸ್ಗೋಸ್ಕರ ಒಂದೆರಡು ಸಲ ಪ್ಲೀಸ್. ಚರಣದಿಂದನೇ ಹಾಡ್ತೀನಿ. ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ ಮೇಕ್ ಯೋರ್ ಫ್ಯೂಚರ್ ಬ್ರೈಟು, ಹಿಟ್ಟಾಗೋದ್ಮೇಲೆ ನಮ್ಮ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟು. ಪ್ರತಿಭೆಗೆ ಇಲ್ಲಿ ಕೊನೆ ಇಲ್ಲ, ಕಾಲೆಳೆಯೋರು ಕಮ್ಮಿ ಇಲ್ಲ, ನುಗ್ಗಿ ನೀವು ಮುಂದೆ ಬಂದು ನಿಂತ್ರೆ ನಿಮ್ಗೆ ಯಶಸ್ಸು. ಅಕ್ಕಪಕ್ಕದವರ ಮಾತು ಕೇಳಿ ಅಡ್ರೆಸ್ ಗಿಲ್ದಂಗಾಗೋಗ್ಬೇಡಿ, ನಿಮ್ಮ ನಂಬಿರೋರಿಗೆಲ್ಲ ನೀವೇ ತಾನೇ ದಿ ಬಾಸು. ನಿಮ್ಮ ಪ್ರೀತಿಗೆ ಚಿರಋಣಿನ ಎಲ್ಲ ನಮ್ಮೋರೇ ಅಂತ ಬಾಳೋಣ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾರಿ, ಇವತ್ತು ಸ್ವಲ್ಪ ಕೋಲ್ಡ್ ಕಾಫ್ ಗೊತ್ತಾಗ್ತದೆ, ಗಂಟಲು ಸರಿ ಇಲ್ಲ, ಆದ್ರೂ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಇದೇ ಡೆವಿಲ್ ಸಿನಿಮಾದ ಆಲ್ಬಮ್ ಅಲ್ಲಿ ಮತ್ತೊಂದು ಸಾಂಗ್ ಬಂತು, ನಿಮ್ಮ ಫಸ್ಟ್ ಸಾಂಗು ಇನ್ ಬಿಟ್ವೀನ್ ಥರ್ಡ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಒಂದೇ ಒಂದು ಸಲ. ಸೊ ಆ ಸಾಂಗ್ ಕೂಡ ದೊಡ್ಡ ಮಟ್ಟಕ್ಕೆ ಇಟ್ಟಾಯ್ತು. ಅದು ಇಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಆ ಸಾಂಗ್ ನೋಡಿದಾಗ ನಿಮ್ಗೆ ಏನಿಸ್ತು, ಕೇಳಿದಾಗ ಏನಿಸ್ತು? ಇಲ್ಲ, ಆ ಸಾಂಗು ಇಟ್ ಈಸ್ ಕಂಪ್ಲೀಟ್ಲಿ ಒಂಥರ ಯುನೋ ಆ ಲುಕ್ಕೇ ಬೇರೆ ಇದೆ ದರ್ಶನ್ ಸರ್ಗೆ. ಯಾಕಂದರೆ ಆ ಕಾಸ್ಟ್ಯೂಮ್ಸಲ್ಲಿ ದರ್ಶನ್ ಸರ್ನ ಅಷ್ಟು ಸ್ಟೈಲಿಶ್ ಆಗಿ ನಾವು ಯಾವ ಸಿನಿಮಾಲೂ ನೋಡಿಲ್ಲ. ಸೊ ಆ್ಯಂಡ್ ದ ಲೊಕೇಶನ್ ಇಸ್ ಕ್ರಾಬ್ ಐಲ್ಯಾಂಡ್. ಓ ಮೈ ಗಾಡ್, ಆ ಲೊಕೇಶನ್ನಲ್ಲಿ ಫಸ್ಟ್ ಆಫ್ ಆಲ್ ಆ ಸಾಂಗಲ್ಲಿ ನಮಗೆ ಅಂದರೆ ವಿಜುವಲ್ ಗ್ಲಿಮ್ಸ್ ಅಂತ ಬಿಟ್ಟಿರೋದು ಕೆಲವೇ ಒಂದಷ್ಟು ಶಾರ್ಟ್ಸ್ ಅಷ್ಟೇ ಕೊಟ್ಟಿರೋದು, ಇನ್ನು ಮಿಕ್ಕಿದ್ದೆಲ್ಲ ಲಿರಿಕಲ್ ಆಗೇ ಬಂದ್ಬಿಡುತ್ತೆ. ಅಷ್ಟು ಶಾರ್ಟ್ಸಲ್ಲೇ ನಮ್ಗದು ಯುನೋ ವಾವ್ ಫ್ಯಾಕ್ಟರ್ ಕಾಣಿಸ್ತದೆ ಅಂದರೆ, ಇನ್ ಆನ್ ಸ್ಕ್ರೀನ್ ಇಟ್ ವಿಲ್ ಬಿ ಅ ಬಿಗ್ 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 ಬ್ಲಾಕ್ ಬಸ್ಟರ್ ವಿಜುವಲ್ ನಮಗೆ.